ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಾನಸ, ವಿ ಕೇರ್ ಹಾಸ್ಪಿಟಲ್, ದೊಡ್ಡಬಳ್ಳಾಪುರ. ಎಲ್ಲ ತಾಯಂದರು ಹೇಳ್ತಾರಲ್ವ ಮಕ್ಕಳಿಗೆ, ಪ್ರೆಗ್ನೆಂಟ್ ಆದ ತಕ್ಷಣ ಎಲ್ಲರಿಗೂ ಹೇಳಬೇಡ, ಸೀಕ್ರೆಟಾಗಿಡು ಅಂತ ಹೇಳ್ಬಿಟ್ಟು. ಅದು ಕಾರಣ ಏನಾದರೂ ಇದೆಯಾ? ಮೂಢನಂಬಿಕೆನಾ ಅಥವಾ ಅದರಿಂದ ವೈಜ್ಞಾನಿಕ ಕಾರಣ ಇದೆಯಾ? ಹೌದು, ಖಂಡಿತವಾಗ್ಲೂ ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದ್ಯಾಟ್. ಯಾಕೆ ಅಂತ ಹೇಳಿದ್ರೆ, ಅಬಾರ್ಷನ್ ಅನ್ನೋದು 10-20% ಚಾನ್ಸಸ್ ಆಫ್ ಅಬಾರ್ಷನ್ಸ್ ಇರುತ್ತೆ. ಅದರಲ್ಲಿ 70%, ಆಲ್ಮೋಸ್ಟ್ 80% ಅಬಾರ್ಷನ್ನು ಮೊದಲು 3 ತಿಂಗಳು ಒಳಗಡೆ ಆಗುತ್ತೆ. ಸೊ ಅದರಿಂದ ನೀವು ಬೇಗ ಇನ್ಫಾರ್ಮ್ ಮಾಡೋದ್ರಿಂದ, ಆಮೇಲೆ ಇನ್ಫಾರ್ಮ್ ಮಾಡಿದ ನಂತರ ಅಬಾರ್ಷನ್ ಆಯಿತು ಅಂದರೆ ದರ್ ಇಸ್ ಅನ್ ಎಮೋಷ್ನಲ್ ಬ್ರೇಕ್ ಡೌನ್ ಪ್ರೆಗ್ನೆಂಟ್ ವುಮೆನ್ ಮತ್ತು ಅವರ ರಿಲೇಟಿವ್ಸ್ಗೂ ಕೂಡ ಆಗುತ್ತೆ. ಹಾರ್ಟ್ ಬೀಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸ್ಕ್ಯಾನಿಂಗಲ್ಲಿ 6 ವಾರದಲ್ಲಿ ನೀವು ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟ್ನ ಕಾಣ್ಬೋದು. ಸೊ ಕನ್ಫರ್ಮ್ ಆಗಿ ಡಾಕ್ಟ್ರ್ ಹೇಳಿದ ಮೇಲೆ ಇನ್ಫಾರ್ಮ್ ಮಾಡೋದು ಒಂದು ಸೂಕ್ತ. ಇನ್ನೊಂದು ಏನಂತಾರೆ ಕಾರಣ ಅಂತ ಹೇಳಿದ್ರೆ, ನೀವು ಇನ್ಫಾರ್ಮ್ ಮಾಡಿದಷ್ಟು, ಜಾಸ್ತಿ ಜನಕ್ಕೆ ಇನ್ಫಾರ್ಮ್ ಮಾಡಿದಷ್ಟು ಒಬ್ಬೊಬ್ರದ್ದು ಇನ್ಪುಟ್ಸ್ ಬೇರೆ ಬೇರೆ ಇರುತ್ತೆ. ಇದು ತಿನ್ನು, ಇದನ್ನು ತಿನ್ನಬೇಡ, ಇದನ್ನು ಮಾಡು, ಅದನ್ನು ಮಾಡು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಇನ್ಪುಟ್ಸ್ ಬರುತ್ತೆ, ಯು ಹ್ಯಾವ್ ಅ ಕನ್ಫ್ಯೂಷನ್, ನೀವು ಏನು ಮಾಡಬೇಕು, ಇವ್ರು ಹಂಗಂದ್ರು ಅವ್ರು ಹಂಗಂದ್ರು ಅಂತ ಹೇಳ್ಬಿಟ್ಟು. ಅವಾಗ ಇಟ್ ವಿಲ್ ಕ್ರಿಯೇಟ್ ಅ ಮೋರ್ ಸ್ಟ್ರೆಸ್ ವಿಚ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ದ ಚಾನ್ಸಸ್ ಆಫ್ ಅಬಾರ್ಷನ್. ಅದಕ್ಕೋಸ್ಕರ ಮೊದಲು 3 ತಿಂಗಳ ತನಕ ಪ್ರೆಗ್ನೆನ್ಸಿನ ಜಸ್ಟ್ ಕ್ಲೋಸ್ ರಿಲೇಟಿವ್ಸ್ ಬಿಟ್ಟು ಎಲ್ಲರಿಗೂ ಇನ್ಫಾರ್ಮ್ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಸೂಕ್ತ.